ನಮಸ್ಕಾರ ವೀಕ್ಷಕರೇ. ದೇಶದ ಭದ್ರತೆಗೆ ತೊಡಕಾಗಿರೋ ವಿಚಾರದಲ್ಲಿ ಅಕ್ರಮ ವಲಸಿಗರು ಕೂಡ ಮೊದಲ ಸಾಲಲ್ಲಿದ್ದಾರೆ. ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸಾಕಷ್ಟು ಕಾಯ್ದೆ ಹಾಗೂ ಪರಿಕ್ರಮಗಳನ್ನ ತೆಗೆದುಕೊಂಡಿದೆ. ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಸಹಕಾರ ನೀಡಿ ಭದ್ರತೆಗೆ ಆದ್ಯತೆಯನ್ನ ಕೊಡ್ತಾ ಇದೆ. ಆದ್ರೆ ಈಗ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕಡೆಯಿಂದ ಬಂದಿರೋ ತೀರ್ಪು ಜನರಲ್ಲಿ ಗೊಂದಲವನ್ನ ತರಿಸ್ತಾ ಇದೆ. ಅಕ್ರಮ ವಲಸೆ, ಭಯೋತ್ಪಾದನೆ, ಕ್ರಿಮಿನಲ್ ಕೆಲಸ ಇದೆಲ್ಲವೂ ಪ್ರತ್ಯೇಕ ಅನ್ನಿಸ್ಕೊಳ್ಳುತ್ತಾ ಅಥವಾ ಇದೆಲ್ಲವೂ ಒಂದೇನಾ ಅನ್ನೋ ಪ್ರಶ್ನೆ ಹಾಗೂ ಗೊಂದಲ ಜನರನ್ನ ಕಾಡ್ತಾ ಇದೆ. ಹಾಗಿದ್ರೆ ಏನಿದು ಪ್ರಕರಣ, ಸುಪ್ರೀಂ ಕೋರ್ಟ್ ಹೇಳಿದ್ದೇನೋ ಅನ್ನೋದನ್ನ ವಿವರಿಸ್ತೀವಿ. ಇನ್ನೊಂದು ಕಡೆ ಬಂಗಾಳದಲ್ಲಿ ಅಕ್ರಮ ವಲಸಿಗರಿಗೆ ಕಡಿವಾಣ ಹಾಕುವುದಕ್ಕೆ ದೊಡ್ಡ ನಿರ್ಧಾರವೊಂದನ್ನ ಸುವೇಂದು ಅಧಿಕಾರಿ ಕೈಗೊಂಡಿದ್ದಾರೆ. ಇನ್ನೂ ಹಲವು ಮಹತ್ವದ ನಿರ್ಧಾರಗಳು ಸುವೇಂದು ಸರ್ಕಾರದಿಂದ ಆಗ್ತಾ ಇದೆ. ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಸರ್ಮಾ ಕ್ಯಾಬಿನೆಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಅಪ್ರೂವಲ್ ನೀಡೋದಕ್ಕೆ ರೆಡಿ ಆಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕೋರ್ಟ್ ತೀರ್ಪುಗಳು ಯಾವತ್ತಿಗೂ ಜನರಿಗೆ 100% ಕನ್ವಿನ್ಸ್ ಆಗೋದಿಲ್ಲ. ಪ್ರತಿ ತೀರ್ಪಿನ ಮೇಲೂ ಅಭಿಪ್ರಾಯಗಳಿರುತ್ತವೆ, ಅನುಮಾನಗಳಿರುತ್ತವೆ. ಇದೇ ಸರಿ ಅಂತಲೂ ಅನಿಸುತ್ತೆ, ಇದು ಹೇಗೆ ಸರಿ ಅನ್ನೋ ಪ್ರಶ್ನೆಯೂ ಕೂಡ ಮೂಡುತ್ತೆ. ಅದೇ ಕಾರಣಕ್ಕೆ ಬಹುತೇಕರಲ್ಲಿ ಕೋರ್ಟ್ ಯಾವಾಗ್ಲೂ ಉಲ್ಟಾ ತೀರ್ಪೆ ಕೊಡುತ್ತಲ್ವಾ ಅನ್ನೋ ಅನಿಸಿಕೆ ಇರುತ್ತೆ. ಆದ್ರೆ ಕೋರ್ಟ್ ಆಯಾಮದಿಂದ ನೋಡೋದಾದ್ರೆ ಪ್ರಕರಣ ಯಾವುದೇ ಆಗಿರ್ಲಿ, ಅದರ ತೀರ್ಪು ನೀಡೋ ಮುನ್ನ ಸಾಕ್ಷಿಗಳು ಹೇಗಿವೆ, ಏನ್ ಹೇಳುತ್ತವೆ, ಪ್ರಕರಣದಲ್ಲಿ ಹೊರಗೆ ತಿಳಿಯದ ಅಂಶಗಳೇನು, ಇದೆಲ್ಲವನ್ನ ಪರಿಗಣಿಸಿ ತೀರ್ಪನ್ನ ಕೊಟ್ಟಿರ್ತಾರೆ. ಆದ್ರೂ ಕೂಡ ಕೆಲ ತೀರ್ಪುಗಳ ಮೇಲೆ ವಿಮರ್ಶೆ ನಡೆಯೋದು ಸಹಜವೇ. ಇತ್ತೀಚಿನ ದಿನಗಳಲ್ಲಿ ದೇಶದ ಭದ್ರತೆ ಹಾಗೂ ರಾಷ್ಟ್ರೀಯ ವಿಚಾರಗಳಲ್ಲಿ ದೇಶಕ್ಕೆ ಪೂರಕವಾಗುವಂತ ತೀರ್ಪು ನೀಡೋ ಮೂಲಕ ಸಿಜೆಐ ಚಂದ್ರಕಾಂತ್ ಹೆಸರು ಮಾಡಿದ್ದಾರೆ. ಈಗ ಅವರ ಪೀಠದಿಂದ ಬಂದಿರೋ ಒಂದು ತೀರ್ಪು ಜನರಲ್ಲಿ ಗೊಂದಲವನ್ನ ಮೂಡಿಸ್ತಾ ಇದೆ. ಏನಿದು ಪ್ರಕರಣ ಅಂತ ನೋಡಿದ್ರೆ, ಅಕ್ರಮ ವಲಸಿಗನೊಬ್ಬನನ್ನ ಎನ್ಐಎ ಟೀಮ್ ಬಂಧಿಸಿರುತ್ತೆ. ಆತನ ಮೇಲಿದ್ದ ಕೇಸ್ ಏನಂದ್ರೆ, ಅಕ್ರಮವಾಗಿ ಭಾರತದ ಒಳಗೆ ನುಸುಳಿ 10 ವರ್ಷಗಳ ಕಾಲ ಇಲ್ಲೇ ಇದ್ದು ನಕಲಿ ದಾಖಲೆಗಳನ್ನ ಬಳಸಿಕೊಂಡು ತಾನು ಅಕ್ರಮವಾಗಿ ಇರೋದಲ್ಲದೆ ಬಾಂಗ್ಲಾದಿಂದ ಬರ್ತಾ ಇದ್ದ ಇತರೆ ಅಕ್ರಮ ವಲಸಿಗರಿಗೂ ಕೂಡ ಆತ ಇಲ್ಲಿ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದ. ಆದ್ರಿಂದ ಆತನದು ಉಗ್ರ ಚಟುವಟಿಕೆ ಅಂತ ಪರಿಗಣಿಸಿ ಎನ್ಐಎ ಬಂಧಿಸಿರುತ್ತೆ. ಹೀಗಿರುವಾಗ ಆತ ಬೇಲ್ಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಿದ್ದಾನೆ. ಇದರ ವಿಚಾರಣೆ ನಡೆಸಿದ ಕೋರ್ಟ್ ಆತನಿಗೆ ಬೇಲ್ ಕೊಟ್ಟಿದೆ. ಈ ವೇಳೆ ಕೋರ್ಟ್ ಹೇಳಿರೋ ಅಂಶವೇ ಈಗ ಜನರಿಗೆ ಗೊಂದಲವನ್ನ ತರಿಸ್ತಾ ಇದೆ. ಆತನ ಕೃತ್ಯವನ್ನ ಉಗ್ರ ಕೃತ್ಯ ಅಂತ ಪರಿಗಣಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಾಂಗ್ಲಾ ಹಾಗೂ ಭಾರತದ ಗಡಿ ಮಧ್ಯೆ ಹಲವು ಕಡೆಗಳಲ್ಲಿ ಕಳ್ಳದಾರಿ, ಸುರಂಗ ಹಾಗೂ ರಹಸ್ಯ ಮಾರ್ಗಗಳಿವೆ. ಇದರ ಮೂಲಕ ಸಾಕಷ್ಟು ಅಕ್ರಮ ವಲಸಿಗರು ಭಾರತದಲ್ಲಿ ಬಂದು ನೆಲೆಸಿದ್ದಾರೆ. ಲೀಗಲ್ ಆಗಿ ಹಾಗೂ ಇಲ್ಲೀಗಲ್ ಆಗಿಯೂ ಸಾಕಷ್ಟು ಜನರು ಬಂದು ನೆಲೆಸಿದ್ದಾರೆ. ಇದು ಗಂಭೀರ ವಿಚಾರವೇ. ಆದ್ರೆ ಇದನ್ನ ಭಯೋತ್ಪಾದಕ ಕೃತ್ಯ ಅಂತ ಪರಿಗಣಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಜನರಿಗೆ ಇಲ್ಲಿ 2 ರೀತಿ ಗೊಂದಲ ಮೂಡಿದೆ. ಮೊದಲನೆಯದ್ದು, ದೇಶದ ಭದ್ರತೆಯ ದೃಷ್ಟಿಯಿಂದ ಆತ ಬಂದಿರೋ ರೀತಿ ಸರಿಯಿಲ್ಲದೆ ಇರೋದ್ರಿಂದ ಆತ ಕ್ರಿಮಿನಲ್ ಲೆಕ್ಕಕ್ಕೆ ಬರ್ತಾನಲ್ಲ. ಕೇವಲ ಆತ ಮಾತ್ರ ಬಂದು ಸೆಟಲ್ ಆಗಿ ಸಿಕ್ಕಿ ಬಿದ್ದಿದ್ರೆ ವಶಕ್ಕೆ ಪಡೆದು ಬಾಂಗ್ಲಾಗೆ ವಾಪಸ್ ಕಳಿಸಬಹುದಿತ್ತು. ಆದ್ರೆ ಆತ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇತರೆ ಅಕ್ರಮ ನಿವಾಸಿಗಳಿಗೆ ಜಾಗ ನೀಡೋದು, ಇದೆಲ್ಲದರಲ್ಲೂ ಭಾಗಿಯಾಗಿ ತಪ್ಪಿನ ಮೇಲೆ ತಪ್ಪುಗಳನ್ನ ಮಾಡಿದ್ದಾನಲ್ವಾ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ. ಸರಿ, ಈ ಆಧಾರದಲ್ಲಿ ಆತನನ್ನ ಉಗ್ರ ಅಂತ ಹೇಳೋದಕ್ಕೆ ಆಗದೇ ಇದ್ರೂ ಆತನಿಗೆ ಬೇಲ್ ನೀಡಿದ್ದು ಸರಿನಾ? ಆತ ಮಾಡಿರೋ ಕೆಲಸಗಳನ್ನ ನೋಡಿದ್ರೆ ಬೇಲ್ಗೆ ಅರ್ಹನಲ್ಲ ಅಂತ ಅನ್ನಿಸೋದಿಲ್ವಾ ಅನ್ನೋ ಪ್ರಶ್ನೆಯನ್ನ ಹಲವರು ಎತ್ತಿದ್ದಾರೆ. ಅಂದಹಾಗೆ ಈ ಪ್ರಕರಣದಲ್ಲಿ ಇನ್ನೂ ಒಂದಷ್ಟು ಚರ್ಚೆಗಳು ಮುಂದುವರೆದಿವೆ. ಪರ್ಟಿಕ್ಯುಲರ್ ಆಗಿ ಈ ಕೇಸ್ನಲ್ಲಿ ಆತನದ್ದು ಉಗ್ರ ಕೃತ್ಯ ಅಲ್ಲದೇ ಇರ್ಬೋದೇನೋ, ಆದ್ರೆ ಇಂಥವರಿಂದ ಉಗ್ರ ಕೃತ್ಯ ನಡೆಯೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಭಾರತವನ್ನ ಹೊರಗಿನಿಂದ ರಕ್ಷಣೆ ಮಾಡಿದ್ರು ಒಳಗಿನಿಂದ ಉಗ್ರ ಚಟುವಟಿಕೆಗಳು ನಡೀತಾನೆ ಇರೋದು ಬೆಳಕಿಗೆ ಬರ್ತಾ ಇದೆ. ದೆಹಲಿ ರೆಡ್ ಫೋರ್ಟ್ ಕೇಸ್ನಲ್ಲಿ ವಿದ್ಯಾವಂತರು, ಡಾಕ್ಟರ್ಗಳು, ದೊಡ್ಡ ದೊಡ್ಡ ಉನ್ನತ ಎಜುಕೇಶನ್ ಪಡೆದವರೇ ಭಯೋತ್ಪಾದಕರಾಗಿರೋದಕ್ಕೆ ದೇಶವೇ ಸಾಕ್ಷಿಯಾಗಿದೆ. ಒಳಗೆ ಇದ್ದುಕೊಂಡು ಇವರು ಇದನ್ನೆಲ್ಲ ಮಾಡುವಾಗ ಹೊರಗಿನವರ ಲಿಂಕ್ ಇಲ್ಲದೆ ಸಾಧ್ಯವೇ ಇಲ್ಲ. ಇವರು ಯಾರ್ಯಾರ ಜೊತೆ ಸಂಪರ್ಕ ಹೊಂದಿರ್ತಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗೋದಕ್ಕೆ ದೊಡ್ಡ ಮಟ್ಟದ ತನಿಖೆಗಳು ನಡಿಬೇಕು. ಅದಕ್ಕೆ ಸಾಕಷ್ಟು ಸಮಯ ಕೂಡ ಹಿಡಿಯುತ್ತೆ. ಇನ್ನೊಂದು ದಿಕ್ಕಲ್ಲಿ ಅಕ್ರಮ ವಲಸಿಗರು ಭಾರತದಲ್ಲಿ ಗಲಭೆ, ಹಿಂಸಾಚಾರಗಳಲ್ಲಿ ತೊಡಗ್ತಾ ಇರೋದಕ್ಕೂ ಸಾಕಷ್ಟು ಸಾಕ್ಷಿಗಳಿವೆ. ಹೀಗಿರುವಾಗ ಒಬ್ಬ ಅಕ್ರಮ ವಲಸಿಗ ತಾನೂ ಇರೋದಲ್ಲದೆ ಬೇರೆಯವರನ್ನೂ ಕರೆಸಿ ಗುಡ್ಡೆ ಹಾಕ್ತಾನೆ ಅನ್ನುವಾಗ ಇದು ಗಂಭೀರ ಪ್ರಕರಣ ಅನ್ನೋದು ಹಲವರ ಅನಿಸಿಕೆ. ಇದರ ಜೊತೆಗೆ ಇನ್ನೊಂದು ಗಂಭೀರ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಅದೇನಂದ್ರೆ, ಇಷ್ಟು ವರ್ಷಗಳ ಕಾಲ ಭಯೋತ್ಪಾದಕರು ಅಂದ್ರೆ ಪಾಕ್ ಅನ್ನೋದು ಬಿಂಬಿತ ಆಗಿದೆ. ಯಾಕಂದ್ರೆ ಹೆಚ್ಚಿನ ಭಯೋತ್ಪಾದಕ ಕೆಲಸ ಆಗ್ತಾ ಇರೋದು ಅವರ ಕಡೆಯಿಂದಲೇ. ಈ ಕಾರಣ ಇಟ್ಕೊಂಡು ಬಾಂಗ್ಲಾ ಅಕ್ರಮ ವಲಸಿಗರನ್ನ ಪರಿಗಣಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಈಶಾನ್ಯದಲ್ಲಿ ಇನ್ನೊಂದು ಕುತಂತ್ರ ಈಗಾಗಲೇ ಚಾಲೂ ಆಗಿದೆ.
ಭಾರತದ 7 ಸಿಸ್ಟರ್ಸ್ ಅಂತ ಕರೆಸಿಕೊಳ್ಳೋ ಈಶಾನ್ಯ ರಾಜ್ಯಗಳನ್ನ ಭಾರತದಿಂದ ಬೇರ್ಪಡಿಸಿ ಅದನ್ನ ಬಾಂಗ್ಲಾಗೆ ಸೇರಿಸಬೇಕು ಅನ್ನೋ ಹುನ್ನಾರ ರಿವೀಲ್ ಆಗಿದೆ. ಅದಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ಈಶಾನ್ಯ ಭಾಗದ ಜಾಗಗಳಲ್ಲಿ ಡೆಮೋಗ್ರಫಿಯನ್ನ ಚೇಂಜ್ ಮಾಡಿ ಅಲ್ಲಿ ಗಲಭೆ ಎಬ್ಬಿಸಿ ಪ್ರತ್ಯೇಕ ಕೂಗನ್ನ ಆರಂಭಿಸಿ ನಂತರದಲ್ಲಿ ಹಂತ ಹಂತವಾಗಿ ವಶಪಡಿಸಿಕೊಳ್ಬೇಕು ಅನ್ನೋ ಪ್ಲಾನ್ ನಡೀತಾ ಇದೆ. ಹೀಗಿರುವಾಗ ಈ ಅಕ್ರಮ ವಲಸಿಗರು ಭಯೋತ್ಪಾದಕ ಕೃತ್ಯದಲ್ಲಿ ತೊಡಗೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅನ್ನೋ ಚರ್ಚೆ ನಡೀತಾ ಇದೆ. ಆದ್ರೆ ಕೋರ್ಟ್ ತೀರ್ಪು ಪ್ರಕರಣ ಹೇಗೆ ಇರಲಿ, ಇತ್ತ ಬಂಗಾಳದಲ್ಲಿ ಮಾತ್ರ ಅಕ್ರಮ ವಲಸಿಗರನ್ನ ಮಟ್ಟ ಹಾಕೋದಕ್ಕೆ ಸುವೇಂದು ಅಧಿಕಾರಿ ದೊಡ್ಡ ಮಟ್ಟದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಇಡೀ ರಾಜ್ಯಾದ್ಯಂತ ಇರೋ ಎಲ್ಲಾ ಅನಧಿಕೃತ ಟೋಲ್ ಗೇಟ್ಗಳು, ಬ್ಯಾರಿಕೇಡ್ ಹಾಗೂ ಡ್ರಾಪ್ ಗೇಟ್ಗಳನ್ನ ಇಮಿಡಿಯೇಟ್ ಆಗಿ ಕ್ಲೋಸ್ ಮಾಡಬೇಕು ಅಂತ ಆದೇಶವನ್ನ ನೀಡಿದ್ದಾರೆ. ಎಲ್ಲಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳು ಇದನ್ನ ಮಾನಿಟರ್ ಮಾಡಿ ಪ್ರತಿಯೊಂದನ್ನು ಕ್ಲೋಸ್ ಮಾಡಿಸಲೇಬೇಕು ಅಂತ ಖಡಕ್ ಆದೇಶ ಕೊಟ್ಟಿದ್ದಾರೆ. ಆಲ್ರೆಡಿ ಸರ್ಕಾರ ರಚನೆಯಾದ ದಿನವೇ ಬಂಗಾಳದ ಗಡಿಯಲ್ಲಿ ಫೆನ್ಸಿಂಗ್ ಮಾಡೋದಕ್ಕೆ ಮೀಸಲಿಟ್ಟಿದ್ದ ಜಾಗವನ್ನ BSFಗೆ ನೀಡೋ ಮೂಲಕ ಬದಲಾವಣೆಯ ಕ್ರಾಂತಿಗೆ ನಾಂದಿ ಹಾಡಿದ್ರು. ಅದರ ಬೆನ್ನಲ್ಲೇ ಈಗ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಒಳಗಿರೋ ಅಕ್ರಮ ವಲಸಿಗರನ್ನ ಓಡಿಸೋದಕ್ಕೆ ನಾನಾ ರೀತಿಯ ಮಾರ್ಗಗಳಿವೆ. ಆದ್ರೆ ಅದಕ್ಕೂ ಮೊದಲು ಹೊರಗಿನಿಂದ ಬರುವವರನ್ನ ತಡೆಯೋದು ಅತ್ಯಗತ್ಯವಾಗಿದೆ. ಆದ್ರಿಂದ ಯಾವುದೆಲ್ಲ ಸಾಧ್ಯವೋ ಅದೆಲ್ಲವನ್ನ ಅನುಸರಿಸೋ ಕೆಲಸಗಳು ಆಗ್ತಾ ಇದೆ. ಇದೇ ಹೊತ್ತಲ್ಲಿ ಯೋಗಿ ಮಾಡೆಲ್ ಕೂಡ ಬಂಗಾಳದಲ್ಲಿ ಜಾರಿ ಆಗ್ತಾ ಇದೆ. ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆಗಳಲ್ಲೂ ಲೌಡ್ ಸ್ಪೀಕರ್ ತೆಗಿಬೇಕು ಅಂತ ಸುವೇಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ಯಾವುದೇ ನಿರ್ದಿಷ್ಟ ಧರ್ಮಕ್ಕೆ ಮಾತ್ರವಲ್ಲದೆ ಯಾವುದೇ ಧರ್ಮದವರು ಕೂಡ ಲೌಡ್ ಸ್ಪೀಕರ್ ಹಾಕಬಾರದು. ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಪರ್ಮಿಷನ್ ತಗೊಂಡು ಲೌಡ್ ಸ್ಪೀಕರ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅಲ್ಲದೆ ಕಂಡಲ್ಲಿ ಪ್ರಾರ್ಥನೆ ಮಾಡಿ ಟ್ರಾಫಿಕ್ ಸಮಸ್ಯೆಗೆ ದಾರಿ ಮಾಡಿ ಕೊಡಬಾರದು ಅನ್ನೋ ಆದೇಶವನ್ನು ನೀಡಿದ್ದಾರೆ. ಇನ್ನು ಮಮತಾ ಅವಧಿಯಲ್ಲಿ ಬಂಗಾಳ ಕಂಡಿದ್ದ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಅದು ಹೆಣ್ಣು ಮಕ್ಕಳ ಸುರಕ್ಷತೆ. ಅದರ ಬಗ್ಗೆ ಕೂಡ ಸಿಎಂ ಆದೇಶ ನೀಡಿದ್ದು ಮಹಿಳೆಯರ ಸುರಕ್ಷತೆಗೆ ಧಕ್ಕೆ ಆದ್ರೆ ನಿರ್ದಾಕ್ಷಿಣ್ಯ ಕ್ರಮದ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗೆ ಇಲ್ಲೀಗಲ್ ಕೋಲ್ ಮೈನಿಂಗ್, ಗೋ ಕಳ್ಳ ಸಾಗಣೆ ಇಂಥ ಪ್ರಕರಣಗಳು ಬೆಳಕಿಗೆ ಬಂದ್ರೆ ಮುಲಾಜಿ ಇಲ್ಲದೆ ಕಠಿಣ ಕ್ರಮದ ಭರವಸೆ ನೀಡಿದ್ದಾರೆ. ಇನ್ನು ಬುಲ್ಡೋಸರ್ ಒಂದನ್ನ ಇಳಿಸ್ಬಿಟ್ರು ಅಂದ್ರೆ ಆಲ್ಮೋಸ್ಟ್ ಎಲ್ಲವೂ ಯೋಗಿ ಮಾಡೆಲ್ ಅಂತ ಜನರು ಮಾತಾಡ್ತಾ ಇದ್ದಾರೆ. ಇನ್ನೊಂದೆಡೆ ಅಸ್ಸಾಂನಲ್ಲೂ ಕ್ರಾಂತಿ ಮುಂದುವರೆದಿದ್ದು ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿ ಮಾಡೋದಕ್ಕೆ ವೇದಿಕೆ ಸಜ್ಜಾಗಿದೆ. ಹಿಮಂತ್ ಬಿಸ್ವಾ ಸರ್ಮಾ ಕ್ಯಾಬಿನೆಟ್ ಮೊದಲ ಮೀಟಿಂಗ್ ನಲ್ಲೇ ಈ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳೋ ಸುದ್ದಿಗಳು ಬರ್ತಾ ಇದೆ. ಕಳೆದ ಅವಧಿಯಲ್ಲೇ ಈ ಬಗ್ಗೆ ಸಾಕಷ್ಟು ಕ್ಲೂಗಳನ್ನ ನೀಡಿದ್ರು. ಅದರಿಂದ ಬಿಸ್ವಾ 2.0 ಸದಾ ನೆನಪಿರೋ ರೇಂಜ್ ನಲ್ಲಿ ದೊಡ್ಡ ಡೋಸ್ ಗಳನ್ನ ನೀಡೋ ಸಾಧ್ಯತೆ ಇದೆ. ಅಂದಹಾಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಏನು ಅನ್ನೋದು ಆಲ್ರೆಡಿ ಈಗ ಎಲ್ರಿಗೂ ಗೊತ್ತಾಗಿದೆ. ಅದರಿಂದ ಏನು ಪ್ರಯೋಜನ, ಯಾಕೆ ಅದು ಜಾರಿ ಆಗ್ಬೇಕು, ವಿಪಕ್ಷಗಳು ಇದಕ್ಕೆ ಯಾಕೆ ಅಡ್ಡಗಾಲು ಹಾಕ್ತಾ ಇವೆ ಅನ್ನೋದನ್ನ ನೋಡ್ತಾ ಬಂದಿದ್ದೀರಾ. ಆದ್ರೆ ಅಸ್ಸಾಂ ಮಟ್ಟಿಗೆ ಇದು ಅತ್ಯಗತ್ಯ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿವೆ. ಡೆಮೋಗ್ರಫಿ ಚೇಂಜ್ ಮಾಡಿ ಮೂಲ ನಿವಾಸಿಗಳನ್ನ ಓಡಿಸ್ತಾ ಇರೋ ಕ್ರಿಮಿನಲ್ಗಳು ನಾವು ಭಾರತೀಯ ಕಾನೂನನ್ನ ಫಾಲೋ ಮಾಡೋದಿಲ್ಲ, ನಮಗೆ ನಮ್ಮದೇ ರೂಲ್ಸ್ ಇದೆ ಅನ್ನೋದನ್ನ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹೀಗಿರುವಾಗ ಅವರಿಗೆ 3-4 ಮದುವೆಗೆ ಅವಕಾಶ ಸಿಕ್ಕಿದೆ. ಆದ್ರೆ ಅಸ್ಸಾಂ ಬಹಳ ವೇಗವಾಗಿ ಮೂಲ ನಿವಾಸಿಗಳನ್ನ ಕಳೆದುಕೊಳ್ಳುತ್ತೆ. ದಂಗೆ ದೌರ್ಜನ್ಯಗಳಿಗೆ ವೇದಿಕೆ ಆಗ್ತಾ ಹೋಗುತ್ತೆ. ಆದ್ರಿಂದ ಸ್ವಯಂ ಘೋಷಿತ ಬುದ್ಧಿವಂತರು ಆಗಾಗ ಎಲ್ಲರೂ ಒಂದೇ ಅಂತ ಹೇಳೋದನ್ನ ಸಾಂವಿಧಾನಿಕವಾಗಿ ಮಾಡೋದಕ್ಕೆ ಯೋಚಿಸಿ ಬಂದಿರೋದು. ಆಲ್ರೆಡಿ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಇದನ್ನ ಜಾರಿ ಮಾಡಲಾಗಿದೆ, ಮಾಡೋದರಲ್ಲಿ ಇದ್ದಾರೆ. ಈಗ ಅಸ್ಸಾಂ ಆ ಸಾಲಿಗೆ ಸೇರ್ಪಡೆ ಆಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.